ಅಂದ್ರೆ ಬಡವ್ರ ಮಕ್ಕಳು ಬೆಳಿಬೇಕು, ಅದೆಲ್ಲ ಪ್ರಶ್ನೆ, ಅದಲ್ಲ. ಅರ್ಹತೆ ಮಾತ್ರ ಪ್ರಶ್ನೆ ಬರುತ್ತೆ, ಇಲ್ಲಿ ಬೇರೆ ಏನೂ ಬರಲ್ಲ. ಒಬ್ಬ ಬಡವನ ಮಗ ಅವ್ನು ಟ್ಯಾಲೆಂಟ್ ಇರಲ್ಲ, ಒಬ್ಬ ಶ್ರೀಮಂತರ ಮಗ ಸುಪ್ರೀಮ್ಲಿ ಟ್ಯಾಲೆಂಟೆಡ್. ಇದ್ರಲ್ಲಿ ನಾನು ಬಡವ ಅಂತ ಅವನಿಗೆ ಅವಕಾಶ ಕೊಡ್ಬೇಕಾ, ಟ್ಯಾಲೆಂಟೆಡ್ ಅಂತ ಇನ್ನೊಬ್ಬಂಗೆ ಅವಕಾಶ ಕೊಡ್ಬೇಕು? ಐ ಥಿಂಕ್ ಬಡತನ ಇಲ್ಲಿರ್ಬೇಕು. ನನಗೆ ಏನೂ ಗೊತ್ತಿಲ್ಲ, ನಾನು ಇನ್ನೂ ಕಲಿಬೇಕು ಅನ್ನೋ ಬಡತನ ಇಲ್ಲಿದ್ದಾಗ ಆ ಬಡವನಿಗೆ ನಾವು ಅವಕಾಶ. ಆಮೇಲೆ ನಾನು ಬಡವರು ಅಂತ ಹೇಳಿರೋದು ಅದಕ್ಕೆ ತುಂಬ ದೊಡ್ಡ ಅರ್ಥದಲ್ಲಿ ತಗೋಬೇಕು. ಅದು ಬರೀ ಎಕನಾಮಿಕ್ ಸ್ಟೇಟಸ್ ಅಲ್ಲ. ಅಂದರೆ ತುಂಬ ಒದ್ದಾಡ್ತಿರೋರು ಅಥವಾ ಅಪ್ರೆಸ್ಡ್ ಅಂತ ಕರಿತೀನಿ. ನಾವು ಎಲ್ಲರೂ ನೊಂದರ ಪರವಾಗಿ ನಿಂತ್ಕೊಳ್ಳೇಬೇಕಲ್ವಾ. ನೊಂದ ಎಲ್ಲ ಜೀವ ನನ್ನದೆಂಬ ಭಾವ ಬಾಳಿನಲ್ಲಿ ಮೂಡೋ ವಿದ್ಯೆ ವಿನಯ ಕರುಣಿಸುವಂಥ ಅಣ್ಣವ್ರ ಸಾಂಗ್ ಇದೆ. ಸೊ ಹಾಗೆ ಈಗ ನಂತರನೇ ಸಿನಿಮಾಗೆ ತುಂಬ ಜನ ಬರ್ತಾರೆ, ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ತುಂಬ ಜನ ಬರ್ತಾರೆ. ಅದಲ್ಲದೆ ಬೇರೆ ಬೇರೆ ಇಂಡಸ್ಟ್ರಿಗೂ ತುಂಬ ಜನ ಬರ್ತಾರೆ. ತುಂಬ ಜನ ಇದ್ದಾರಲ್ವ. ನಾವೇನು ಇಲ್ಲಿ ಮಧ್ಯಮ ವರ್ಗ, ಬಡ ಮಧ್ಯಮ ವರ್ಗ, ಬಡವರೇನೇ ಜಾಸ್ತಿ ಇರೋದು. ವರ್ಕಿಂಗ್ ಕ್ಲಾಸ್ ಇದೆಯಲ್ಲ, ಅವ್ರುಗಳು ಒಂಚೂರು ಇನ್ಸ್ಪೈರ್ ಆಗಬೇಕು ಅನ್ನೋ ಕಾರಣ ಬಡವ್ರ ಮನೆ ಮಕ್ಕಳು ಬೆಳಿಬೇಕು. ಅಂದರೆ ಅವ್ರ ಒದ್ದಾಟಗಳಲ್ಲಿ ಕೆಲವೊಂದು ಸರಿ ಏನಾಗುತ್ತೆ ನಿಮ್ಗೆ ಗೊತ್ತಿಲ್ಲದೆ, ನಮಗೆ ಎಷ್ಟೊಂದು ಸರಿ ಆಗಿರುತ್ತೆ ಗೊತ್ತಿಲ್ಲದಲೇ ನಾವೇ ಹಿಂಗೆ ಡೌನ್ ಆಗ್ತಾ ಇರ್ತೀವಿ. ಮಧ್ಯೆ ಒಂದು ಮೋಟಿವೇಶನ್ಗೆ ಏನೋ ಒಂದು ಬೇಕು, ಅದನ್ನು ಬೇರೆ ಬೇರೆ ರೂಪದಲ್ಲಿ ತೊಗೊತೀವಿ. ಸೊ ಅವ್ರುಗಳಿಗೊಂದು ಮೋಟಿವೇಶನ್ ಆಗಲಿ ಅಂತ ಅದೇ ಕಾರಣಕ್ಕೇ ನಾನು ರೇಂಜ್ ರೋವರ್ ತೊಗೊಂಡಾಗ ಪಕ್ಕದಲ್ಲಿ TVS ನಿಲ್ಲಿಸೋದು, ಎರಡನ್ನೂ ಒಟ್ಟಿಗೆ ನಿಲ್ಲಿಸಿ ಪೂಜೆ ಮಾಡಿ ಚಾಮುಂಡಿ ಬೆಟ್ಟದಲ್ಲಿ ಫೋಟೋ ಹಾಕಿದ ಕಾರಣನೇ ಅದೇ ಕಾರಣಕ್ಕೆ. ಅದು ಇನ್ನೊಂದು 4 ಜನ ಎದಳಬೇಕಲ್ಲ, ಬನ್ನಿ ಕೆಲಸ ಮಾಡೋಣ ಅಂತ.